ತಾಲೂಕು ಅವರಿಗೆ ಸ್ವಾಗತಿಸುತ್ತೇನೆ. ನಮ್ಮ ನಾಟಿ ತಳಿಗಳನ್ನು ಚಿತ್ರಗಳನ್ನು ಬಳಸಿ ಕ್ಯಾಲೆಂಡರ್ ಅನ್ನು ಲಾಂಚ್ ಮಾಡುತ್ತಾ ಇದ್ದಾರೆ ಲೋಕೇಶ್ ಬಿಆರ್. ತುಂಬಾ ಸಂತೋಷ. ಹಳ್ಳಿಕಾರು ಕ್ಯಾಲೆಂಡರ್ ಸರ್, ಕೆಳಗಡೆ ಒಬ್ಬ ಇದ್ದಾರೆ, ಮಗ ತೋರ್ಸೋ. ಎಲ್ಲರಿಗೂ ಈ ಕಾರ್ಯಕ್ರಮನ ನಡೆಸಿರೋದು. ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಅವರು ಎಲ್ಲಿದ್ದಂತೂ ಅದೇನೆ. ನಾನು ರೈತರಿಗೆ ನಾನು ಮಾಡಿದ್ದೀನಿ, ನಾನು ಹಸ್ಗಳಿಂದ ದುಡ್ದಿದ್ದೀನಿ, ಸೊ ಅದನ್ನ ರೈತರಿಗೆ ಕೊಡ್ತೀನಿ ಅಂದ್ಬಿಟ್ಟು ಈ ಕಾರ್ಯಕ್ರಮನ ಆಯೋಜಿಸಿದ್ರು. ಎಷ್ಟು ಜನ ಪ್ರೈಸ್ ಬರುತ್ತೆ ಯಾರು ಬೇಜಾರು ಮಾಡ್ಕೋಬಿಡಿ, ಯಾಕಂದ್ರೆ ಎಲ್ಲರಿಗೂ ಪ್ರೈಸ್ ಇದೆ. ಸಮಾಧಾನಕರ ಅಂತೂ ಎಲ್ಲರಿಗೂ ಇದೆ. ಮಾಮೂಲಿ ಸ್ಪೆಷಲ್ ಭವನ ಬಂದವರು ಖುಷಿ ಪಡ್ಬೇಕಷ್ಟೇ ಅಂತ ಕೇಳ್ಕೊಳ್ಳೋದು. ನನ್ನ ರೈತ ಬಾಂಧವರಲ್ಲಿ ಮನವಿ, ಇವತ್ತೇನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಬಂದಿದ್ದು ಕಡಿಮೆ ದುಡ್ಡೇನೆ, ಆದರೂ ಕೂಡ ಏನಾದರೂ ಒಂದು ಮಾಡಬೇಕು ಅಂತ ಹೊರಟಾಗ ಯಾರಿಗೆ ಏನನ್ಸುತ್ತೋ ಗೊತ್ತಿಲ್ಲ, ಎಷ್ಟೋ ಫ್ರಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾದವ್ರಿಗೆ ನನ್ನ ಮೇಲೆ ಹೊಟ್ಟೆ ಉರಿದೆ. ನಾನು ಓಪನ್ ಆಗಿ ಹೇಳ್ತೀನಿ, ಯಾಕೆ ಅಂದರೆ ಏನೋ ಅಟ್ಲೀಸ್ಟ್ ಪೆಟ್ರೋಲ್ ಕನ್ವೆನ್ಸ್ ಕೊಡ್ತಾರೆ, ಅದನ್ನು ತೊಗೋಬೇಡ ಅಂತ ಹೇಳ್ತಿದ್ದಾನೆ ಲೋಕೇಶ್ ಅಂತ ತುಂಬ ಜನ ಹೇಳ್ತಿರ್ತಾರೆ. ಬಟ್ ನನಗೆ ಬೇಡ, ಅವ್ರಿಗೆ ಬೇಕಿದೆಯೋ ಏನೋ ನನಗೆ ಗೊತ್ತಿಲ್ಲ. ಅದೇ ರೀತಿಲಿ ಈ ಒಂದು ಕಾರ್ಯಕ್ರಮನ ಮಾಡೋಕ್ಕೆ ಅಂತ ಹೊರಟಾಗ ನಾನು ಒಂದು ಜೊತೆ ದನವನ್ನು ಯಾರಿಗೋ ಕೊಡಿಸಿದೆ, ತಮಿಳ್ನಾಡವ್ರಿಗೆ ಶ್ರೀನಿವಾಸನ್ ಅವ್ರಿಗೆ. ಅವರು ಫಸ್ಟ್ ನನಗೆ 5,000 ಗಿಫ್ಟ್ನ ಕೊಟ್ಟರು. ಯಾಕೆ ಅಂತ ಕೇಳಿದ್ದಕ್ಕೆ, ನೀವು ನನಗೆ ಕೊಡಿಸಿದ್ದಕ್ಕೆ ಇದು ಗಿಫ್ಟು ಅಂತ ಹೇಳಿದ್ರು. ಅವತ್ತು ನಾನು ಡಿಸೈಡ್ ಮಾಡಿದೆ, ಈ ದುಡ್ಡು ನನಗೆ ಬೇಡ, ನಮ್ಮ ರೈತರು ಕಷ್ಟಪಟ್ಟು ಸಾಕಿದ್ದಾರೆ, ಇದು ಅವ್ರಿಗೆ ತಲುಪಬೇಕು ಅಂದ್ಬಿಟ್ಟು ಅವತ್ತು ನಾನು ಆ ದುಡ್ಡನ್ನು ಎತ್ತಿಟ್ಟೆ. ಆ 5,000 ದುಡ್ಡನ್ನು ನಾನು ಎತ್ತಿಟ್ಟ ತಕ್ಷಣ ನನಗೆ ಅನಿಸಿದ್ದೇನೆಂದರೆ, ಮುಂದಕ್ಕಿದು 10ರಷ್ಟು ಆಗುತ್ತಾ ಅನ್ನೋದು ನನ್ನ ತಲೆಯಲ್ಲಿ ಉಳಿತಾ ಬಂತು. ಅದು ಹೇಗಾಯಿತು ಹೇಗೋ ನನಗೆ ಗೊತ್ತಿಲ್ಲ. ಬಟ್ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಂದಾಗ ಡಿಸೈಡ್ ಆದೆ, ಇಲ್ಲ ಮಾಡ್ತೀನಿ ಅಂತ. ಅದೇ ರೀತಿಲಿ ಯೂಟ್ಯೂಬ್ ಓಪನ್ ಆದ ಮೊದಲನೇ ದಿನ ಹುಬ್ಳಿಯವರು ವಸಂತ್ ಗೌಡ ಅನ್ನೋ ಟೀಮ್ ಬಂತು. ಅವರು ಬಂದು ನನ್ನ ಹತ್ರ ಕರ್ಗೋ ತೊಗೊಂಡೋದಾಗ 2,500 ದುಡ್ಡನ್ನು ಕೊಟ್ಟಿದ್ರು. ಆ ದುಡ್ಡನ್ನು ಕೂಡ ನಾನು ಇದಕ್ಕೆ ಬೆಳೆಸ್ಕೊಂಡೆ, ಸಪ್ರೇಟಾಗಿ ಎತ್ತಿಟ್ಟು. ಅದಾದಮೇಲೆ ಪ್ರತಿದಿನ ನಾನು ಯೋಚನೆ ಮಾಡ್ತಾ 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 ಬಂದಾಗ ಒಂದೊಂದಾಗೆ ಮುಂದುವರಿತಾ ಬಂದು ಈ ಥರ ಮಾಡಬೇಕು ಅಂತೇಳಿ ನಾನು ಮುಂದಕ್ಕೆ ಬಂದಾಗ ಒಬ್ಬರ ಹತ್ರ ಈ ಥರ 30,000 ಚಿಲ್ಲರೆ ದುಡ್ಡಿದೆ. ಆ ದುಡ್ಡನ್ನ ಜೊತೆಗೆ PFನ ಡ್ರಾಪ್ ಮಾಡಿ ನನ್ನ ಆಫೀಸಲ್ಲಿ ಆ ದುಡ್ಡನ್ನ ತೊಗೊಂಡು 1.5 ಲಕ್ಷ ಆದರೂ ಪರವಾಗಿಲ್ಲ ಈ ಕಾರ್ಯಕ್ರಮನ ಮಾಡಬೇಕು ಅಂತ ಅಂದ್ಕೊಂಡೆ. ಹಾಗಂದಾಗ ನನಗೆ ಧೈರ್ಯ ಕೊಟ್ಟಿದ್ದು ಕೃಷ್ಣಪ್ಪನವರು ಮತ್ತು ಅವರ ಮಕ್ಕಳು ಯಶು ಮತ್ತು ಸುಮನ್ ಅಂತ, ಇದು ಯಶು ಮತ್ತು ವಿನಯ್ ಅಂತ. ಅವರಿಬ್ಬರು ಹೆಂಗೆ ಹೇಳಿದ್ರು ಅಂದರೆ, ಅಣ್ಣ ನಿನ್ನ ಕಾರ್ಯಕ್ರಮಕ್ಕೆ ಏನು ಬೇಕು ಅಂದರು. ಅಣ್ಣ ನನಗೇನು ಬೇಡ, ನೀವು ಬಂದರೆ ಸಾಕು ಅಂದೆ. ಆವಾಗ ಅವ್ರು ಕೇಳಿದ್ದೇನೆಂದರೆ, ಈ ಪ್ರೈಸಲ್ಲಿ ನಾನು ಏನೋ ನಿನಗೆ ಹೆಲ್ಪ್ ಮಾಡ್ತೀನಿ, ಆ ಪ್ರೈಸ್ನ ನೀನು ಕೊಡಬೇಕು ಅಂತ ಕೇಳಿಕೊಂಡ್ರು. ಅವತ್ತು ನಾನು ಒಪ್ಕೊಂಡೆ. ಅದೇ ರೀತಿಲಿ ಇದ್ದಾಗ ಅದರ ನಂತರ ಸಪ್ಲಮ್ಮ ಜಾತ್ರೆ ಮುಗಿಯುವಂಥ ಅಂತ ಇತ್ತು. ತಡಿ ಹೋಗೋದು ಇಂಟರ್ವ್ಯೂ ಮಾಡೋಣ ಅಂದ್ಬಿಟ್ಟು ಟೇಕಲ್ ವೆಂಕಟೇಶ್ ಅಣ್ಣನವ್ರಿಗೆ, ನಿಜಕ್ಕೂ ಅವ್ರಿಗೆ ನಾನು ತುಂಬ ಧನ್ಯವಾದ ಹೇಳಬೇಕು. ಟೇಕಲ್ ವೆಂಕಟೇಶ್ ಅಣ್ಣವ್ರಿಗೆ ಮನೆ ಹತ್ರ ಹೋಗಿ ಕರೆದಾಗ, ಅಣ್ಣ ನಾನು ಹಿಂಗೆ ವಿಡಿಯೋ ಮಾಡಬೇಕು ಬರ್ತೀರಾ ಅಂತಂದೆ. ಆಯ್ತಪ್ಪ ಮಾಡು ಅಂದರು. ನಾನು ಮೊದಲೇ ಕೇಳ್ಕೊಂಡೆ, ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋದಲ್ಲಿ ಕೇಳ್ತಕ್ಕಂಥ ಕ್ವಶನಲ್ಲಿ ಬೇಜಾರು ಮಾಡ್ಕೋಬಾರ್ದಣ್ಣ ಅಂತ. ಅವ್ರು ತುಂಬ ಹೃದಯದಿಂದ ಆಯ್ತಪ್ಪ ಅಂತ ಹೇಳಿದ್ರು. ನಾನು ಕೇಳ್ತಕ್ಕಂಥ ಕ್ವಶನ್ ತುಂಬಾ ಕ್ರಾಸ್ ಇರುತ್ತೆ, ಆದರೂ ಕೂಡ ಅವರು ಒಪ್ಪಿ ನನಗೆ ಉತ್ತರ ಕೊಟ್ಟರು. ಅವತ್ತು ನನಗೆ ಅವರು 5,000 ಗಿಫ್ಟ್ನ ಮಾಡಿದ್ರು, ಪೆಟ್ರೋಲ್ ಕನ್ವೆನ್ಸ್ ಅಂತ. ನಾನು ವಾಪಸ್ ದುಡ್ಡನ್ನ ತೊಗೊಂಡೋಗಿ ಕೊಟ್ಟೆ. ಇಲ್ಲಣ್ಣ ನನಗೆ ದುಡ್ಡು ಬೇಡ ಅಂತ ಹೇಳಿದೆ. ಯಾಕಪ್ಪ ಅಂದರು. ಇಲ್ಲಣ್ಣ ನನಗಿದ್ರ ಅವಶ್ಯಕತೆ ಇಲ್ಲ, ನಾನು ನನ್ನ ದನ, ನನ್ನ ತಳಿ, ನನ್ನ ದೇಶದ ಒಂದು ತಳಿ ಮುಂದೆ ಬಂದರೆ ಸಾಕು ಅನ್ನೋಂಥ ಒಂದು ಆಸೆ ಇಟ್ಕೊಂಡಿದ್ದೆ. ಅದಕ್ಕೆ ಅವರು ನನ್ನಿಂದ ಏನಾಗಬೇಕು ಅಂದರು. ಅಣ್ಣ ನೀವೇನಾರು ಕೊಡೋದಾದರೆ ನಾನು ಈ ಥರದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ಆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ, ಆ ಕೊಡ್ತಕ್ಕಂಥದ್ದನ್ನು ರೈತರಿಗೆ ಕೊಡಿ ಅಂತ ಕೇಳ್ಕೊಂಡೆ. ಅವಾಗ ಅವ್ರು ಒಪ್ಕೊಂಡು ಸಮಾಧಾನಕರ ಬಹುಮಾನ ಏನಿದೆಯೋ 1 ಬರಲಿ 100 ಬರಲಿ ಅದೆಲ್ಲದು ನಾನು ಕೊಟ್ಟು ಕಳಿಸ್ತೀನಿ, ನೀನು ಹೋಗು ಅಂತ ಹೇಳಿದ್ರು. ತುಂಬ ಒಂದು ಖುಷಿ ಆಯಿತು. ಅದೇ ರೀತಿಲಿ ನಡ್ಕೊಂಡ್ರು. ನಾನು ಅದೇ ರೀತಿಲಿ ಈ ಕ್ಯಾಲೆಂಡರ್ ಲಾಂಚು ಮತ್ತು ನನ್ನ ಹಳ್ಳಿಕಾರ್ ಮೇಲಿನ ಪ್ರೀತಿ
ಎಷ್ಟರ ಮಟ್ಟಿಗಿತ್ತು ಅಂದರೆ ನಮ್ಮ ನಡೆದಾಡ ದೇವರು ನಮ್ಮ ಅಪ್ಪಾಜಿಯವರು ಮರವೆ ನಾರಾಯಣಪ್ಪನವರು ವಿಜಯಪುರ ಅವ್ರನ್ನ ಕೇಳ್ಕೊಂಡೆ ನಾನು, ಅಪ್ಪಾಜಿ ನೀವು ಹಿಂಗೆ ಬರಬೇಕು ನನ್ನೊಂದು ಕಾರ್ಯಕ್ರಮಕ್ಕೆ ಅಂತ. ಇವತ್ತು ಅಪ್ಪಾಜಿಗಿರೋ ಕ್ರೇಜು, ಅವ್ರಿಗಿರೋ ಫ್ಯಾನ್ ಬೇಸ್ಗೆ ನಮ್ಮಂಥ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅಂದರೆ ನಾನು ನಿಜಕ್ಕೂ ಚಿರಋಣಿ. ಯಾಕೆಂದರೆ ನಾವು ಅಷ್ಟು ದೊಡ್ಡ ಮಟ್ಟಕ್ಕೆ ಯೂಟ್ಯೂಬರ್ ಅಲ್ಲ, ಚಿಕ್ಕ ಮಟ್ಟದ ಯೂಟ್ಯೂಬರು. ಆದರೂ ಕೂಡ ಅವರು ಅಪ್ಪಾಜಿ ನಾನು ಬರ್ತೀನಿ ಮಗ, ನೀನು ತಲೆ ಕೆಡಿಸ್ಕೊಬೇಡ ಕಂದ, ನೀನು ಬೆಳಿಬೇಕಣೋ, ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಒಂದು ಅನುಕೂಲ ಆಗ್ಬೇಕು ರೈತರಿಗೆ ಅಂತೇಳಿ ಬಂದರು. ತುಂಬ ಧನ್ಯವಾದ. ಹಾಗೆ ನಮ್ಮ ರವಿ ಪಟೇಲ್ ಸರು ನಿಜಕ್ಕೂ ಹೋಗಿ ಕೇಳಿದಾಗ ಆಯ್ತು ಲೋಕಿ ನೀನು ಮಾಡ್ತಿರೋ ಕಾರ್ಯಕ್ರಮ ಚೆನ್ನಾಗಿದೆ, ಮಾಡು ಹಸುಕರುಗಳ ಸ್ಪರ್ಧೆ ಅಂತೇಳಿ ತುಂಬ ಹೃದಯದಿಂದ ಬಂದರು. ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ. ಹಾಗೆ ನಮ್ಮ ಡಾಕ್ಟರ್ ಗೋವಿಂದರಾಜ್ ಸರ್ ಒಬ್ಬರು ಬರಬೇಕು. ಅವರು ಆ್ಯಕ್ಚುಲಿ ಒಬ್ಬರು ಲೆಕ್ಚರರು. ನಮ್ಮ ರೈತರ ಮಕ್ಕಳು ಯಾರಾದರೂ PUC ಮುಗಿಸಿದ್ರೆ ಡಿಗ್ರಿಯನ್ನು ಓದೋಕ್ಕಾಗಲ್ಲ ಅಂದರೆ ಅವರು ಫ್ರೀಯಾಗಿ ಓದಿಸ್ತಾರೆ, ಹಾಸ್ಟ್ಲಿ ಕೊಡ್ತಾರೆ, ಫೀಸ್ ಕೊಡ್ತಾರೆ, ಎಲ್ಲ ಅವರೇ ಮಾಡ್ತಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ಅವರು ಕೂಡ ನಾನು ತುಂಬ ಇಲ್ಲಿಂದನೇ ಚಿರಋಣಿಯಾಗಿರ್ತೀನಿ. ಯಾಕೆ ಅಂತಂದರೆ ನಮ್ಮ ರೈತರ ಮಕ್ಕಳನ್ನ ಆ ಥರ ಯಾರೂ ನೋಡೋಕ್ಕೆ ಇಷ್ಟಪಡಲ್ಲ. ತುಂಬ ಒಂದು ಖುಷಿ ಆಗ್ತಿದೆ. ಅದೇ ರೀತಿಲಿ ನಮ್ಮೂರಿನ ಏನು ಬಿಳುಗುಂಬದ ಗ್ರಾಮದ ರಾಜೇಂದ್ರರವರು ನಮ್ಮೂರಿಗೆ ಪರಿಸರ ಪ್ರೇಮಿ ಅಂತಲೇ ಹೆಸರು ಮಾಡಿದ್ದಾರೆ. ನಮ್ಮ ಕನ್ನಡ ಚಲನಚಿತ್ರೋತ್ಸವ ಒಂದು ಪ್ರಶಸ್ತಿಯಲ್ಲಿ ಪರಿಸರ ಪ್ರೇಮಿ ಎಂದು ಗುರುತಿಸಿ ಅವ್ರಿಗೆ ಒಂದು ಅವಾರ್ಡ್ನ ಕೊಟ್ಟರು. ಅವ್ರನ್ನೂ ಕೂಡ ನಾನು ಕಾರ್ಯಕ್ರಮಕ್ಕೆ ಕರೆದೆ, ಅಣ್ಣ ನೀವು ಬರಬೇಕು ಅಂದೆ. ಆಯಿತು ಬರ್ತೀನಿ ಅಂದರು. ನನ್ನನ್ನು ಅಂಪೈರ್ ಆಗಿ ಮಾಡಿ ನಮ್ಮೂರಲ್ಲಿ ನಾಟಿ ದನಗಳಿಗೆ ಪ್ರೈಸ್ನ ನನ್ನ ಕೈಯಿಂದ ಕೊಡಿಸಿದ್ರು. ತುಂಬ ಒಂದು ಖುಷಿ ಆಯಿತು. ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿಲಿ ನಮ್ಮ 5 ಜನ ಒಂದು ರೈತರನ್ನ ಗುರುತಿಸ್ಕೊಂಡೆ ನಾನು ನಮ್ಮ ಗೊತ್ತಿರತಕ್ಕಂಥ ಜಾಗಗಳಲ್ಲಿ. ಯಾಕೆ ಅಂದರೆ ಮಿನಿಮಮ್ 5-6 ದನಗಳು ಅವ್ರ ಮನೆಗಳಲ್ಲಿದೆ, ನಾಟಿ ದನಗಳು. ಒಬ್ಬರು ಶಾಮಣ್ಣವರು ಅಂತ ಅಂಜನಾಪುರದವರು 25 ದನಗಳನ್ನು ಇಟ್ಕೊಂಡಿದ್ದಾರೆ. ಅವ್ರು ಬಂದಿಲ್ಲ ಕಾರ್ಯಕ್ರಮಕ್ಕೆ ಪಾಪ, ಆದರೂ ಪರವಾಗಿಲ್ಲ, ತುಂಬ ಒಂದು ಖುಷಿಯಾಗುತ್ತೆ ಅಂಥ ವ್ಯಕ್ತಿನ ನೋಡಿ. ಅದಾದಮೇಲೆ ಅಂಜನಾಪುರದವರು ಶಿವರು ಬ್ರಹ್ಮ ಚಿಕ್ಕಣ್ಣ ಅಂತೇಳಿ, ನಿಜಕ್ಕೂ ಇವರಿಗೆ ನಾವು ಕೃತಜ್ಞತೆ ಹೇಳಬೇಕು. ನಿಜವೂ ಅಣ್ಣವರು ಪಾತ್ರ ಕಡಿಮೆನೆ, ಬೇರೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ತಾರೆ, ಕುರಿ ಅದು ಇದರಲ್ಲಿ. ಆದರೆ ಹಸುಗಳ ವಿಚಾರದಲ್ಲಿ ಬಂದಾಗ ಇವರ ಮಿಸಸ್ಸು ಒಂದು ಹೆಣ್ಣಿಂಗ್ಸಾದ್ರೂ ಅಷ್ಟು ಒತ್ತು ಕೊಟ್ಟು ದನಗಳನ್ನು ಸಾಕ್ತಾರೆ, ಅಷ್ಟೊಂದು ಪ್ರೀತಿ ಮಾಡ್ತಾರೆ ಅಂದರೆ ನಿಜಕ್ಕೂ ಅವ್ರ ಮನೆ ದನ ಅಷ್ಟು ಬೆಟ್ಟ ಬೆಳೆದಂಗೆ ಬೆಳೆದಿರ್ತವೆ. ತುಂಬ ಒಂದು ಖುಷಿ ಆಗುತ್ತೆ. ನಾವು ನಮ್ಮ KEB ವೀರಭದ್ರಯ್ಯ ಅವರ ಮಿಸಸ್ನ ನೋಡಿದ್ರೆ ಅದನ್ನು ನೆಕ್ಸ್ಟ್ ಬಿಟ್ಟರೆ ನಾನು ಇವ್ರನ್ನ ನೋಡಿದ್ದು. ತುಂಬ ಒಂದು ಖುಷಿ ಆಯಿತು ನನಗೆ. ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಅವ್ರನ್ನ ಅದಕ್ಕೋಸ್ಕರನೇ ಕರೆದಿದ್ದು. ತುಂಬ ಒಂದು ಧನ್ಯವಾದಗಳನ್ನ ಬಂದಿದ್ದಕ್ಕೆ. ಅದೇ ರೀತಿ ಇನ್ನೊಬ್ರು ಪುಷ್ಸಿದ್ದೇಗೌಡರು ಅಂತ, ಅವ್ರ ತಂದೆ ಲಿಂಗೇಗೌಡರು, ಲಕೋರ್ದಳ್ಳಿ ಅವರು. ಅವರ ಮನೆಯಲ್ಲಿ ಟೋಟಲ್ಲು 8 ನಾಟಿ ದನಗಳಿದೆ, ಹಳ್ಳಿಕಾರ್ ದನಗಳು. ಇವತ್ತಿಗೂ ಅದ್ರಲ್ಲಿ ವ್ಯವಸಾಯ ಮಾಡ್ತಾರೆ, ಅದರಲ್ಲೇ ಎಲ್ಲ ಅವರು. ಅವ್ರ ಮನೇಲಿ ಅವ್ರ ಮನೆಗೆ ಹೋದಾಗ ನಾನು ಅವ್ರ ಮನೆಗೆ ಹೋಗೋ ಕಾರಣನೇ ಅದು. 8 ದನಗಳಿರ್ತವೆ, ನೋಡಿದ್ರೆ ಒಂದು ಖುಷಿ ಆಗುತ್ತೆ ಅಂತ ಇವತ್ತು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತುಂಬ ಒಂದು ಧನ್ಯವಾದಗಳು. ಅದೇ ರೀತಿ ಇನ್ನೊಬ್ರು ಮಹಾನ್ ವ್ಯಕ್ತಿ, ನನಗೆ ನಿಜಕ್ಕೂ ತುಂಬ ಖುಷಿ ಆಯಿತು. ನಾನು ಅವ್ರ ಬಗ್ಗೆ ಕೇಳಿದ ತಕ್ಷಣ ನನಗೆ ಒಂದು ಸೆಕೆಂಡ್ ಶಾಕ್ ಆಯಿತು. ಇವತ್ತೆಲ್ಲ ನಾವು ಯೂರಿಯಾ DAP ಹಾಕ್ತಾರೆ, ನಾವು ಯಾವುದೋ ಭೂಮಿಯಲ್ಲಿ ವ್ಯವಸಾಯ ಮಾಡೋಕ್ಕಾಗ್ತಿಲ್ಲ. ಕುರಿ ಗೊಬ್ಬರವನ್ನು ಬೆಳೆಸ್ಕೊಂಡು ಆರ್ಗ್ಯಾನಿಕ್ ಮಾಡಿ 20 ಎಕರೆ ಭೂಮಿಯಲ್ಲಿ ಹತ್ತತ್ರ 350 ಕ್ವಿಂಟಾಲ್ ರಾಗಿಯನ್ನು ಬೆಳೆದರು. ಗೋವಿಂದರಾಜು ಅಂತ ಹೋಬಳಾಪುರದವರು, ಹೊಸಕೋಟೆ ತಾಲೂಕು. ನಿಜಕ್ಕೂ ಇಡೀ ಕೃಷಿ ಒಂದು ಸಮೂಹ ಏನಿದೆಯೋ ಅಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕರೆದು ಅವರನ್ನು ಸನ್ಮಾನ ಮಾಡಿ ಎಲ್ಲ ಪೇಪರು ಮೀಡಿಯಾದಲ್ಲೆಲ್ಲ ಕೊಟ್ಟರು. ನನಗೆ ಅನ್ನಿಸ್ತು ನಾವು ತುಂಬ ದೂರದಲ್ಲಿರ್ಬೋದು, ಹೋಗಿ ಕೇಳೋಣ ಒಂದು ಸತಿ, ಅಣ್ಣ ಹಿಂಗೆ ಬರ್ತೀರಾ ನನ್ನ ಕಾರ್ಯಕ್ರಮಕ್ಕೆ ಅಂತಂದೆ. ಸುಮ್ಮನೆ ಕೇಳಿದೆ, ಅಣ್ಣ ಬರ್ತೀರಾ ಅಂದೆ. ಏನಪ್ಪ ನಿನ್ನ ಕಾರ್ಯಕ್ರಮ? ಅಣ್ಣ ಹಿಂಗೆ ಬರ್ತೀನಪ್ಪ, ನಾನೊಬ್ಬ ರೈತ ಅಲ್ವಾ, ನಿನಗೆ ನಾನು ಇಲ್ಲ ಅನ್ನಲ್ಲ, ಬರ್ತೀನಿ ಅಂತ ಹೇಳಿದ್ರು. ತುಂಬ ಒಂದು ಖುಷಿ ಆಯಿತು ಅಣ್ಣರು ಬಂದಿರೋದಕ್ಕೆ. ತುಂಬ ಧನ್ಯವಾದಗಳು. ಅದೇ ರೀತಿ ಈಗ ಮುಂದಿನ ಕಾರ್ಯಕ್ರಮ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋದು. ದನಗಳನ್ನು ಇಲ್ಲಿರ್ತಕ್ಕಂಥ 5 ಜನ ಏನು ನಮ್ಮ ಪರಿಸರ ಪ್ರೇಮಿ ಮತ್ತು
ಅದೇ ರೀತಿಲಿ ಇವತ್ತು ಈ ಕಾರ್ಯಕ್ರಮನ ಮಾಡಕ್ಕೆ ಹೋದಾಗ ಇಬ್ಬರು ಒಂದೇ ಮಾತು ಹೇಳಿದ್ರು ನನಗೆ. ಇಬ್ಬರು ಬಾಯಲ್ಲಿ ಬಂದಿದ್ದು ಒಂದೇ ಮಾತು. ಫಸ್ಟ್ ನಾನು ಕಾರ್ಯಕ್ರಮದ ಬಗ್ಗೆ ಒಬ್ಬರ ಹತ್ರ ಚರ್ಚೆ ಮಾಡಿದೆ, ಸಲಹೆ ತಗೋಬೇಕು ಅಂತ. ನಮ್ಮ ಪದ್ದಣ್ಣನವರು ರಾಮನಗರದವರು, ಅಣ್ಣ ಈ ಥರ ಮಾಡಬೇಕು ಅಂತಿದ್ದೀನಿ ಅಂದಾಗ ನೂರಾರು ವಿಘ್ನ ಬರುತ್ತೆ, ಎಲ್ಲವನ್ನು ತೊಳ್ಕೊಂಡು ಹೋಗೋಂಗಿದ್ರೆ 101% ಹೋಗ್ಬೋದು ಅಂತ ಹೇಳಿದ್ರು. ಅವತ್ತು ನಾನು ಖುಷಿ ಪಟ್ಟಾಗ ಅಣ್ಣ ಏನಿರ್ಬೋದು ಅಂದೆ, ಎಷ್ಟೇ ನೋವಾದರೂ ತಡ್ಕೋಬೇಕು, ಇಟ್ಟಿರೋ ಹೆಜ್ಜೆನ ಹಿಂದಕ್ಕೆ ಎತ್ತಬಾರ್ದು, ಹಂಗಿದ್ರೆ ಮುಂದಕ್ಕೆ ಕಾಲಿಡು ಅಂದರು. ಅದೇ ವಿಚಾರವನ್ನು ಮನೆಯಲ್ಲಿ ನೋಡೋಣ ಚರ್ಚೆ ಮಾಡೋಣ ಅಂತ ಬಂದು ನಮ್ಮ ತಂದೆಯವ್ರ ಹತ್ರ ಹೇಳಿದೆ. ಅಪ್ಪ ನೀವು ಡೈರಿ ಅಧ್ಯಕ್ಷರಾಗಬೇಕಾಗಿತ್ತು, ಆಗಲಿಲ್ಲ, ಬೇಡ ಅಂದರೆ ಜೊತೆಗೆ ಅಲ್ಲಿ ಸದಸ್ಯರಾಗಿದ್ದೀರಾ 10 ವರ್ಷದಿಂದ, ಈ ಥರದೊಂದು ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀನಿ, ಹೇಗೆ ಅಂತಂದಾಗ ಮಗ ನಾನು ನಿನ್ನನ್ನು ಗಂಡಸು ಅಂತ ಎತ್ತಿರೋದು, ನೀನು ಇಕ್ಕಿರೋ ಹೆಜ್ಜೆನ ಹಿಂದಕ್ಕೆ ತೆಗಿಬೇಡ, ಅದು ಏನೇ ಬಂದರೂ ಫೇಸ್ ಮಾಡೋಕ್ಕೆ ಜೊತೆಲಿ ನಾನು ನಿಂತ್ಕೊತೀನಿ ಬೆನ್ನೆಲುಬಾಗಿದ್ರು ನಮ್ಮ ತಂದೆ. ತುಂಬ ಒಂದು ಖುಷಿ ಆಯಿತು ನಮ್ಮ ತಂದೆಯವರು ಆ ಮಾತು ಹೇಳಿದಾಗ. ನನಗೆ ಅಷ್ಟು ಖುಷಿ ಕೊಟ್ಟಿದ್ದು ಅವರ ಆ ಮಾತು. ಅದೇ ರೀತಿಯಲ್ಲಿ ತನ್ನ ರಾಮಚಂದ್ರಯ್ಯ ಅಂತ ಏನು ಇವತ್ತು ಬೆಳಗುಂಬ ಹಾಲು ಒಕ್ಕೂಟ ಸಂಘದಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅದೇ ರೀತಿಲಿ ಇವತ್ತು ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂತಂದರೆ ನನಗೆ ಒಂದು 3 ಜನ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದ್ರು ಅಂತ ಹೇಳಿದ್ನಲ್ಲ, ನಮ್ಮ ಕೃಷ್ಣಪ್ಪನವರು ವೇದಿಕೆಗೆ ಬರಬೇಕು ಇದ್ದಾಗೆ ಮಾಡಿದೆ. ಅಂದರೆ ಮಗ ವಿನು ಮತ್ತು ಯಶೋ ಹತ್ರ ಚರ್ಚೆ ಮಾಡ್ತಿದ್ದೆ, ಈ ಥರ ಕಾರ್ಯಕ್ರಮ ಮಾಡ್ತೀನಿ ಅಂತ. ಹೌದಾ, ಹ್ಞೂ ಆಯಿತು. ಅವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ಇವ್ರು ಸುಮ್ಮನೆ ದೂರದಲ್ಲಿ ಕೇಳಿಸ್ಕೊಂಡ್ರು, ಕರೆದುಬಿಟ್ಟು ಕೇಳಿದ್ರು, ಏನೋದು ಅಪ್ಪಾಜಿ ಈ ಥರ ಮಾಡಬೇಕು ಅಂತಿದ್ದೀನಿ, ದುಡ್ಡು PF ಡ್ರಾಪ್ ಮಾಡ್ತೀನಿ ಅಷ್ಟೇ, ಅದೆಲ್ಲ ಮಾಡಬೇಡ, ನೀನು ನನ್ನ ಮಗ, ಅವರಲ್ಲೊಬ್ಬ ನೀನು ಕೂಡ ಅಂಥೇಳಿ ಇವತ್ತು ಏನು ಈ ಪ್ರೈಸ್ನ ಕೊಡ್ತಿರೋದ್ರಲ್ಲಿ 10 ಪ್ರೈಸ್ ನಾನು ಕೊಡ್ತೀನಿ ಅಂತ ಹೇಳಿ ನನಗೆ ಬೆನ್ನನ್ನು ತಟ್ಟಿ ನೀನು ನನ್ನ ಮಗನೇ ಅಂತೇಳಿ ಮಾಡಿದ್ದು ಈ ನಮ್ಮ ಕೃಷ್ಣಪ್ಪನವರು, ಗುಂಡೂರವರು, ಬೆಂಗಳೂರಿನ. ತುಂಬ ಒಂದು ಖುಷಿ ಆಗುತ್ತೆ ನಮ್ಮ ಅಪ್ಪಾಜಿಯವ್ರ ಬಗ್ಗೆ. ಯಾಕೆಂದರೆ ಯಾರು ಕೂಡ ಯೋಚನೆ ಮಾಡಿದ್ರೆ ಡಿಸಿಷನ್ ತಗೊಳ್ಳಲ್ಲ, 1 ಸೆಕೆಂಡ್ ಕೂಡ ಯೋಚನೆ ಮಾಡಲಿಲ್ಲ, ಹೇಳಿದ ತಕ್ಷಣ ಆನ್ಸರ್ ಕೊಟ್ಟಿದ್ರು ಕೃಷ್ಣಪ್ಪನವರು. ನಿಜಕ್ಕೂ ತುಂಬ ಒಂದು ಖುಷಿ ಪಡ್ತೀನಿ. ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಓಕೆ, ಇದಕ್ಕೆ ಬನ್ನಿ. 5 ಜನ ನಮ್ಮ ರೈತ ಬಾಂಧವರಿಗೆ ಒಂದು ಸನ್ಮಾನ. ನೆರವೇರಿಸ್ಕೊಡ್ಬೇಕು ಬನ್ನಿ ಸ್ವಾಮಿ. ಇವರಿಗೆ. ನಮ್ಮ ಅತ್ತೆ ಮಗ ನಂಬರ್ ಮಿಸ್ಕಾಲ್ ಕೊಟ್ಟಿರ್ತೀನಿ, ಓಕೆ ನಂಬರ್ ಮಾಡೋದು. ಇದ್ಕೆ ನೋಡ್ಬೇಕು ನೀವು, ಇದು ಮಾಡ್ರ ನಮ್ಗೆ ನೋಡ್ಬೇಕು ನೀವು. ಅಲ್ಲ ಅಕ್ಕ, ಹಾ ಹಾ ಹಂಗೆ ಹಂಗೆ ಇನ್ನು ಸಾಹೇಬ್ರಿ ಈ ಸಾಹೇಬ್ರಿ ಹಿಂಗೆ ನೋಡಿ, ಹಂಗೆ ಆಯ್ತು. ಕೈ ಕೊಡಿ ಸ್ವಾಮಿ, ಕೈ ಕೇಳ್ತಾವ್ರೆ. ಓಕೆ ಬಾಸ್. ಹಾಂ ಹೇಳ. ಓಕೆ ಬಸ್. ಅಲ್ಲ ಅವ್ರು ಕೂತಿದ್ದ ಕಡೆನೇ ಕೊಡಿ ಯಜಮಾನ್ರಿಗೆ. ಅಲ್ಲ ಅಲ್ಲ ಕೂತ್ಕೊಳ್ಳಿ. ಓಕೆ ಬಸ್. ರವಿ ಸರ್ಗೆ ಇದ್ದೀನಿ.
ಮಿಂಚಿದ ಕೆಲಸ ಮಾಡಿದ್ರೆ ಲೋಕೇಶ್ ಪರ್ಮಾರ್ ಅವ್ರು ಮಾಡಿರ್ತಕ್ಕಂಥ ಇವತ್ತು ಸುಮಾರು ನಮ್ಮ ಮಾಡ್ತಕ್ಕಂಥ ಕೆಲಸ ಅದ್ರ ಮಿತಿ ಮಾಡಿದ್ರೆ ನಮ್ಮ ಲೋಕೇಶ್ ಸಾಹೇಬರು. ಹಂಗಾಗಿ ಹಾಗೆ ನಮ್ಮ ರವಿ ಪಟೇಲ್ ಸರ್ ಬಂದಿದ್ದಾರೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಬೇಕು. ಎಲ್ಲ ಹಳ್ಳಿಕಾರ್ ಪ್ರೇಮಿಗಳಿಗೆ ನಮಸ್ಕಾರ. ಇವತ್ತು ಲೋಕೇಶ್ ಅವರು ಒಂದು ಟೀಮ್ ಮಾಡಿ ಇವತ್ತು ವಿಭಿನ್ನವಾಗಿ ಹಸುಕರುಗಳಿಗೆ ಪ್ರಥಮವಾಗಿ ನಮ್ಮ ಕರ್ನಾಟಕದಾದ್ಯಂತ ಎಲ್ಲೂ ಹಸುಕರುಗಳಿಗೆ ಪ್ರೈಸ್ನ ಕೊಡ್ತಾ ಇರಲಿಲ್ಲ. ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮನ ಮಾಡಿದ್ದಾರೆ. ಈ ಥರ ಈ ಕಾರ್ಯಕ್ರಮ ಮಾಡಿರೋದಕ್ಕೆ ಇವತ್ತು ಈ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ಹಸುಕರುಗಳು ಬಂದಿದ್ದಾವೆ. ಅದು ನೋಡೋಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ. ಇದು ಏನು ರೈತರಿಗೆ ಯಾವ ಥರ ಮೋಟಿವೇಟ್ ಆಗುತ್ತೆ ಅಂದರೆ, ಹಸುಗಳನ್ನ ಎಷ್ಟೋ ಕಸಾಯಿಖಾನೆಗಳಿಗೆ ಕೊಟ್ಬಿಡ್ತಾ ಇದ್ರು. ಕರುಗಳನ್ನ ಒಂದು 4 ತಿಂಗಳು 3 ತಿಂಗಳು ಅದಕ್ಕೆ ಅಷ್ಟು ಟೈಮ್ ಇಟ್ಕೊಂಡು ಇದನ್ನ ಕೊಟ್ಬಿಡ್ತಾ ಇದ್ರು. ಈಗ ಇದಕ್ಕೆ ಒಂದು ಪ್ರೈಸ್ ಇಡ್ತೀವಿ ಅಂತ ಇವರು ಏನು ಅನೌನ್ಸ್ ಮಾಡಿದ್ದಾರೆ, ಇದು ಮುಂದುವರೆದ್ರೆ ಅವರು 1 ವರ್ಷಗಟ್ಟಲೆ ಆ ಕರುವನ್ನ ಅವ್ರ ಹತ್ರನೇ ಇಟ್ಕೊಳ್ತಾರೆ. 1 ವರ್ಷ ಏನಾದರೂ ಕರು ಹಾಲು ಕುಡಿತು ಅಂತಂದರೆ ತುಂಬ ದಷ್ಟಪುಷ್ಟವಾಗಿ ತುಂಬ ಎತ್ತರವಾಗಿ ನಮ್ಮ ಹಳ್ಳಿಕಾರಿ ಏನಿದೆಯೋ ಅದು ಫೀಚರ್ಸ್ ಏನು ಅಂತ ಅನ್ನೋದನ್ನ ತೋರಿಸುತ್ತೆ. ಅದು ಹಸು ಹತ್ರ ಕರು ಹಾಲು ಕುಡಿದಾಗ. ಸೊ ಹಂಗಾಗಿ ಈ ಒಂದು ಕಾರ್ಯಕ್ರಮನ ಏನು ಮಾಡಿದ್ದಾರೆ, ಹಸು ಕರುಗಳು ಈಗ ಇಲ್ಲೇ ಬಂದಿರುವಂಥ ಹಸು ಕರುಗಳು ನೋಡಿ ಎಷ್ಟು ಮುದ್ದಾಗಿದ್ದಾವೆ. ಈ ಒಂದು ಕಾರ್ಯಕ್ರಮನ ಇವತ್ತವರೆಗೂ ಯಾರೂ ಮಾಡಿರಲಿಲ್ಲ. ಇದು ತುಂಬ ವಿಭಿನ್ನವಾದ ಕಾರ್ಯಕ್ರಮ ಮಾಡಿದ್ದಾರೆ. ಇದಕ್ಕೆ ಗುರುತಿಸಿ ಈ ಹಸು ಕರುಗಳಿಗೆ ಪ್ರೈಸ್ ಕೊಡ್ತಾ ಇರುವಂಥದ್ದು ಇದೆ ಪ್ರಥಮ. ನಾವು ಇವತ್ತು ಎಲ್ಲೂ ಕೇಳಿರಲಿಲ್ಲ. ಮತ್ತು ನಾಳೆನೂ ಕೂಡ ಒಂದು ಪ್ರೈಸ್ ಇಲ್ಲೇ ಇಟ್ಟಿದ್ದಾರೆ, ಅಲ್ಲೂ ಕೂಡ ಹಸು ಕರುಗಳಿಗೆ ಕೊಡ್ತಾ ಇದ್ದಾರೆ. ಅಂದರೆ ಪ್ರಥಮವಾಗಿ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾತ್ರ ಹಸು ಕರುಗೆ ಬಹುಮಾನ ಕೊಡ್ತಾ ಇರುವಂಥದ್ದು. ಇದಕ್ಕೆ ತುಂಬ ಶ್ಲಾಘನೀಯ ಲೋಕೇಶ್ ಅವ್ರಿಗೆ. ಇದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ. ಎಲ್ಲರಿಗೂ ಬಂದಂಥ ಅತಿಥಿಗಳಿಗೆ ಮತ್ತು ಈ ಭಾಗವಹಿಸಿದಂಥ ರೈತರುಗಳಿಗೆ ಇವರು ಮಾಡಿರುವಂಥದ್ದು ಪ್ರಥಮ ವರ್ಷದಲ್ಲಿ ಇವರು ಇಷ್ಟು ತಲೆ ಕೆಡಿಸ್ಕೊಂಡು ಕ್ಯಾಲೆಂಡೆಲ್ಲ ಮಾಡಿಸಿ ತುಂಬ ಅಚ್ಚುಕಟ್ಟಾಗಿ ಇದನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಏನು ಮಾಡಿದ್ದಾರೆ, ಇದು ಒಂದೇ ವರ್ಷಕ್ಕೆ ನಿಲ್ಲೋದು ಬೇಡ. ಇವರ ಒಂದು ಏನು ಈ ಕಾರ್ಯಕ್ರಮ ಮಾಡಿದ್ದಾರೆ ಅದಕ್ಕೆ ಎಲ್ಲ ರೈತರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡೋಣ. ಇನ್ನೂ ನಮ್ಮ ಒಂದು ಭಾಗದಲ್ಲಿ ಹಸು ಕರುಗಳು ಜಾಸ್ತಿ ಆಗ್ತವೆ. ಮುಂದೆ ಇನ್ನು ಹಸು ಕರುಗಳು ಜಾಸ್ತಿ ಆಯಿತು ಅಂತಂತಂದರೆ ನಮ್ಮ ಹಳ್ಳಿಕಾರ ಸಂತತಿ ಆಟೋಮೆಟಿಕಲಿ ಇದು ಇನ್ನೂ ಹೆಚ್ಚಾಗುತ್ತೆ. ಬರೀ ಎತ್ತುಗಳನ್ನ ಸಾಕೋದಷ್ಟೇ ಅಲ್ಲ, ಬಿತ್ತನೆ ಓರಿಗಳಿಗೆ ಮತ್ತು ಹಸು ಕರುಗಳಿಗೆ ನಾವು ಗುರುತಿಸಿ ನಾವು ಬಹುಮಾನವನ್ನು ಕೊಟ್ಟಾಗ ಖಂಡಿತವಾಗ್ಲೂ ನಮ್ಮ ಈ ಒಂದು ತಳಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಈ ಒಂದು ಕಾರ್ಯಕ್ರಮ ಮಾಡಿರುವಂಥ ಲೋಕೇಶ್ ಅವ್ರಿಗೆ ಮತ್ತು ಅವರ ತಂಡದವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ತುಂಬ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಾ. ನಿಮ್ಮ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ಇದೇ ಥರ ಪ್ರತಿ ವರ್ಷ ನಡೀಲಿ ಅಂತ ಹಾರೈಸ್ತಾ ಆಂಜನೇಯ ಸ್ವಾಮಿ ಎಲ್ಲರಿಗೂ ಸನ್ಮಂಗಲ ಉಂಟು ಮಾಡಲಿ, ಒಳ್ಳೇದು ಮಾಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮಾತನ್ನ ಮುಗಿಸ್ತೀನಿ. ಜೈನ ದಯಮಾಡಿ ವೇದಿಕೆ ಹತ್ರ ಬರಬೇಕು. ಮಾಹಿತಿ ಕೃಷ್ಣಪ್ಪ ಅವರು ಇವ್ರಿಗೆ ಒಂದು ಸನ್ಮಾನ ಮಾಡೋದ್ರ ಜೊತೆಗೆ ಈ ಬಹುಮಾನ ಅಂತ ಕೇಳ್ತಾರೆ. ಕೊಡೋರು ಅದು ಕೊಡ್ಬೇಕಿಲ್ಲ. ಬರ್ಲೆ ಎಲ್ರಿಗೂ ಟೆನ್ಷನ್ ಇದೆ. ಆ ಗಿಫ್ಟ್ ಏನು ಅಂತ ನೋಡ್ಕೊಳ್ಳಿ. ಬೆಳ್ಳಿ ಕಪ್ಪು ಮನೆಯಲ್ಲಿ ಅರ್ಶನ ಹಾಕೊಳ್ಳೋದಕ್ಕೆ ಬೆಳ್ಳಿ ಕಪ್ಪನ್ನು ಮಾಡಿದ್ದೀವಿ. ಅದು ನಮ್ಮ ಅಪ್ಪದವರಿಂದ ತುಂಬಾ ಖುಷಿ ಆಗ್ತದೆ. ಎರಡನೇ ವಿಭಾಗ
4 ಜನ ಶ್ರೀನಿವಾಸ್ ಟೋಕನ್ ನಂಬರ್ 1 ಇವರು ಬಹುಮಾನ ವಿಜೇತರಾಗಿರ್ತಾರೆ. ದಯಮಾಡಿ ಅವರು ತಮ್ಮ ಸುಕರುಗಳಿನ ಜೊತೆಗೆ ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊಳ್ತೇವೆ. ಟೋಕನ್ ನಂಬರ್ 1 ಊರ ಹೆಸರು ಕೇಳ್ತಾರೆ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಹೆಸರು ಚೆನ್ನಕೇಗೌಡ. ಚೆನ್ನಕೇಗೌಡ ಇವರು ಬಹುಮಾನ ವಿಜೇತರಾಗಿರ್ತಾರೆ. ದಯಮಾಡಿ ಟೋಕನ್ ನಂಬರ್ 2 ಇಲ್ಲೇ ಬಂದವ್ರಾ? ಶ್ರೀಯುತ ತಿಮ್ಮಯ್ಯ ಅವರು ಟೋಕನ್ ನಂಬರ್ 8 ದಯಮಾಡಿ ಟೋಕನ್ ನಂಬರ್ 8 ಮಾದಾಪುರ ಬಂದಿರ್ತಾಳಪ್ಪ. ಯಾರು ಹೇಳಿ ಹೆಸರು? ತಿಮ್ಮಯ್ಯ ಟೋಕನ್ ನಂಬರ್ 8 6 ಅಲ್ಲಿನ ಹಸು. ಬನ್ನಿ ಸ್ವಾಮಿ ಮುಂದೆ. ಮುಂದಿನ ಬಹುಮಾನ ವಿಜೇತರು ಮನು ಟೋಕನ್ ನಂಬರ್ 6 ಅಲ್ಲಿನ ಹಸುಕರು. ಹೇಳ್ಬೇಕಪ್ಪ ಯಾರು ಇವರು ಅಂತ. ಟೋಕನ್ ನಂಬರ್ 6 ಅಲ್ಲಿನ ಹಸು ಮತ್ತು ಕರು ಬಹುಮಾನ ವಿಜೇತರು. ಮುಂದಿನ ಬಹುಮಾನ ವಿಜೇತರು ನೆಲಮಂಗಲ ಟೋಕನ್ ನಂಬರ್ 4 ಅಲ್ಲಿನ ಹಸು ಮತ್ತು ಕರು. ಮುರೇಶ್ ಅವರು ಟೋಕನ್ ನಂಬರ್ 4 ಅವ್ರು ಬಂದಿಲ್ಲ. ಕಡೆಯಲ್ಲಿನ ಬಹುಮಾನ ವಿಜೇತರು ರಾಜು ಅವರು ಟೋಕನ್ ನಂಬರ್ 29 ಟೋಕನ್ ನಂಬರ್ 29. ಸ್ವಾಮಿ ನೀವು ನನ್ಗೆ ಬನ್ನಿ ಹಸತ್ರ ಆಯ್ತೇನಾ? ಹಾ ಓಕೆ ಓಕೆ. ಹಾ ಗಗನ್ ಟೋಕನ್ ನಂಬರ್ 9 ನೋಡಪ್ಪ ಪ್ರೈಜು. ಓಕೆ ಟೋಕನ್ 5 ಟೋಕನ್ ನಂಬರ್ 25 ಇನ್ನೊಂದ್ಸಲಿ ಅನೌನ್ಸ್ ಮಾಡಿ. ಅವರಿಗೆ ಬಹುಮಾನವನ್ನ ರಾಮಚಂದ್ರ
ಮತ್ತು ರಾಜಣ್ಣವರು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ನಂಬರ್ 27 ಟೋಕನ್ ನಂಬರ್ 27 ರಾಜೇಶ್. ಈ ಬಹುಮಾನವನ್ನು ಶ್ರೀ ಕೃಷ್ಣಪ್ಪನವರು ಇದನ್ನ ಬೆಳ್ಳಿ ಬಟ್ಲನ್ನ ಕೊಡಿಸಿದ್ದಾರೆ. ಅವ್ರಿಗೆ ಇತರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೇವೆ. ವಿಜೇತರು ಚೇತನ್ ಟೋಕನ್ ನಂಬರ್ 31. ಚೇತನ್ ಟೋಕನ್ ನಂಬರ್ 31. ಪಾಪಾ ಚೇತನ್ ಅವ್ರಿಗೆ ಮಾತಾಡ್ತಾರೆ ಅವರಿಂದ. ಇದು ಮಾಡ್ರಿ ಮಗ ತೋರ್ಸ್ರಿ ಇಲ್ಲಿ. ಮೊದಲು ಪ್ರೈಸ್ ಕೊಡ್ರಿ, ಆಮೇಲೆ ಕ್ಯಾಲೆಂಡರ್. ಓಕೆ ಓಕೆ. ರಾಮನಗರ ಚಿಕನ್ ಏನೇನು ಹೇಳಿದೆ ಹೇಳಿದ್ದೀರಿ? ಲಗ್ಗ ಹಿಡ್ಕೊಂಡವ್ರು ಅವರು. ಈ ಒಂದು ಅದ್ಭುತ ಕಾರ್ಯಕ್ರಮವನ್ನ ನಮ್ಮ ಸಾಗರ ಬೇಡಿಕೆಯಿಂದ ಆಂಜನೇಯ ಸ್ವಾಮಿ ಒಳ್ಳೆಯದು ಮಾಡಲಿ. ಇನ್ನು ಮುಂದೆ ಇಂಥ ಒಂದು ಕಾರ್ಯಕ್ರಮವನ್ನು ಹೆಚ್ಚು ಮಾಡಲಿ. ಅವ್ರಿಗೆ ಎಲ್ಲ ರೈತರುಗಳು ಒಂದು ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ, ನೀನು ಅವ್ರ ಪ್ರೀತಿಗೆ ಮಿಗಿಲಾದದ್ದು ಇನ್ನೊಂದಿದೆ, ಅದು ನಮ್ಮ ಡಿ ಬಾಸ್. ನಮ್ಮ ಡಿ ಬಾಸ್ ಇಲ್ಲ ಅಂದ್ರೆ ನಮ್ಗೇನು ಇಲ್ಲ ಅನ್ನೋಷ್ಟು ಫೀಲ್ ನಮ್ಮ ಗ್ಯಾಂಗ್ಗೆ. ಆ ಗ್ಯಾಂಗಲ್ಲಿ ನಮ್ಮ ಸಾಗರ್ ಕೂಡ ಒಬ್ಬ. ಇವತ್ತು ನೋಡ್ತಾ ಇರ್ಬೋದು ನಮ್ಮ ಕರೆ ಮೇಲೆ ಡಿ ಬಾಸ್ ಅಂತಾನೆ ಬರ್ದಿರೋದು. ತುಂಬಾ ಒಂದು ಖುಷಿ ಆಗುತ್ತೆ. ಡಿ ಬಾಸ್ ಕರ್ನಾಟಕದ ಕಿಂಗ್ ಡಿ ಬಾಸ್. ಜೈ ಮಹೇಶ್ ಅವರು ಟೋಕನ್ ನಂಬರ್ 4 ಬಹುಮಾನ ವಿಜೇತರು. ಅದನ್ನ ಪುನಿಯವರು ಸ್ವೀಕರಿಸ್ತಾ ಇದ್ದಾರೆ. ಸಣ್ಣ ಕರುವಿಂದ ತುಂಬಾ ಅಚ್ಚುಕಟ್ಟಾಗಿ ಅದನ್ನ ಸಾಕಿ ಬೆಳೆಸಿದ್ರು. ಮಹೇಶ್ ಅವ್ರಿಗೆ ಅವರು ಕೊಟ್ಟಿದ್ರು. ಅದನ್ನ ನಾವು ಸಹ ನೋಡಿದ್ವಿ. ತುಂಬಾ ಅದ್ಭುತವಾಗಿ ಸಾಕಿದ್ರು. ಹೋಗಿ ಕಾರ್ಯಕ್ರಮದಲ್ಲಿ ವಿಶೇಷ ಬಹುಮಾನ ಅಂತ ಕೊಡ್ತಾ ಇದ್ದಾರೆ ಸಾಯಿದ್ ಸಲೀಂ ಅವ್ರಿಗೆ. ಇವರು ಮಲ್ನಾಡ್ ಗಿಡ್ಡಕ್ಕೆ ಜೋಡಿ ತಂದಿದ್ದಾರೆ. ನಮ್ಮ ದೇಶದಲ್ಲಿಗೆ ಪ್ರೋತ್ಸಾಹ ನೀಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ಸಾಯಿದ್ ಸಲೀಂ ಅವ್ರಿಗೆ ಬಹುಮಾನ, ವಿಶೇಷ ಬಹುಮಾನ. ಈ ಶಹೀದ್ ಸಲೀಂ ಅಂತಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ ಅಣ್ಣ. ನಿಜಕ್ಕೂ ಹೇಳಬೇಕು ಅಂದ್ರೆ ನಾನು ಇವ್ರ ಮನೆ ಹತ್ರ ಹೋದಾಗ ಒಂದು ಸೆಕೆಂಡ್ ಶಾಕ್ ಆಗ್ಬಿಟ್ಟೆ. ಕಷಾಯಿಖಾನೆಗೆ ಹೋಗ್ತಕ್ಕಂಥ ಪ್ರತಿಯೊಂದು ಹಸು ಕರುಗಳನ್ನು ತಂದು ಇವರು ಸಾಕೋದು, ಅದರಲ್ಲೂ ಹಳ್ಳಿಕಾರ ಮಾತ್ರ. ತುಂಬ ಒಂದು ಖುಷಿ ಆಯಿತು. ನಮ್ಮ ಮನೇಲಿ ನಾವು ದೇವರನ್ನು ಸಾಕಲ್ಲ, ಕಣ್ಣೇ ಇಲ್ಲ, ಎರಡೇ ಕಣ್ಣು ಕಾಣಲ್ಲ ಅಂತ ಒಂದು ಕರುವನ್ನು ಅವರು ಸಾಕಿದ್ದಾರೆ. ಅವರಿಗೆ ಇದಿಷ್ಟ ಅಲ್ಲದೆ ನನ್ನ ಕಡೆಯಿಂದ ಇನ್ನೊಂದು ಸರ್ಪ್ರೈಸ್ ಇದೆ. ಅದಕ್ಕೆ ವಿಶೇಷ ಬಹುಮಾನ ಅಂತ ಹೇಳಿದ್ದೀವಿ. ಅದನ್ನು ಅವರು ಏನು ದನಗಳನ್ನು ಕಟ್ಕೊಂಡಿದ್ದಾರೋ ಆ ಜಾಗದಲ್ಲಿ ಅದನ್ನು ನೆರವೇರಿಸ್ಕೊಡ್ತೀನಿ. ನನ್ನ ಸ್ನೇಹಿತರು ಮತ್ತು ನಾನು ಇಬ್ಬರು ಸೇರಿ ಅವರು ಒಂದು ತುಂಬ ಖುಷಿ ಆಗಲಿ ಅಂತಲೇ
ಇವತ್ತು ನಾವು ಹಾರೈಸ್ತೀನಿ ಅವ್ರಿಗೆ. ನೀನ್ ಕುದುರೆನಾ ಎಡಗಾಲು ಬೆಂಗಳೂರು, ಬಲಗಾಲು ರಾಮನಗರದ್ದು. ಭಾಗವಹಿಸಿದ್ದಂಥ ಎಲ್ಲ ರೈತರುಗಳಿಗೂ ಕೂಡ ಒಂದು ಪ್ರೋತ್ಸಾಹ ಮಾಡಬೇಕು ಅಂತೇಳಿ ಒಂದು ಸರ್ಟಿಫಿಕೇಟ್ನ ನೀಡುವುದರ ಜೊತೆಗೆ ಒಂದು ಬಹುಮಾನವನ್ನು ಕೂಡ ಕೊಡ್ತಾ ಇದ್ದಾರೆ. ದಯಮಾಡಿ ಸ್ವೀಕಾರ ಮಾಡಬೇಕು. ಯಾರು ಭಾಗವಹಿಸಿದ್ರಿ ಅವರೆಲ್ಲರಿಗೂ ಸಹ ಒಂದು ಸರ್ಟಿಫಿಕೇಟ್ ಮತ್ತು ಒಂದು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀರಾ. ಈ ಸರಿ ಪ್ರೈಸ್ ಗೆಲ್ಲದೇ ಇರ್ಬೋದು, ಮುಂದಿನ ಸರಿ ಖಂಡಿತ ಗೆಲ್ತೀರಾ. ಅದನ್ನು ನಮ್ಮ ದೇಶಿ ತಳಿಯನ್ನು ಉಳಿಸೋದ್ರ ಜೊತೆಗೆ ಫಸ್ಟ್ ಪ್ರೈಸ್ ಗೆಲ್ತೀನಿ ಅಂತ ನಾವು ಹುಡುಕಿನಲ್ಲಿ ಮತ್ತೆ ರೈತರು ಬರಬೇಕು. ಬಂದಿರುವಂಥವ್ರಿಗೆ ಭಾಗವಹಿಸಿರುವಂಥವ್ರಿಗೆ ಒಂದು ಸನ್ಮಾನ ಜೊತೆಗೆ ಸಮಾನ ಬಹುಮಾನವನ್ನು ನೀಡ್ತಾ ಇದ್ದಾರೆ. ಓಕೆ ಪ್ರಯತ್ನ ಮಾಡೋದಕ್ಕೆ ಒಂದ್ ಕಡೆ ಪ್ರೇರಣೆನೂ ಅವರೇ ಇರಿಸುತ್ತೆ. ಅದಕ್ಕೆ ಅವರು ಒಂದು ಚಿಕ್ಕ ಸನ್ಮಾನ ಮಾಡ್ತಾ ಇದೀವಿ. SDMC ಅಧ್ಯಕ್ಷರಾಗಿ ಇವತ್ತು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಸೋಷಿಯಲ್ ಸರ್ವಿಸ್ ಮಾಡ್ತಾರೆ, ಪರಿಸರ ಪ್ರೇಮಿ ಅಂತ ಅದಕ್ಕೆ ಅವ್ರನ್ನ ಕರೆಯೋದು. ರಾಜಣ್ಣ ಅವ್ರಿಗೆ ಸರ್ ನಿಜಕ್ಕೂ ಇವ್ರ ಬಗ್ಗೆ ಹೇಳೋದಕ್ಕೆ ಪದಗಳು ಸಾಲದು ಸರ್. ಎಷ್ಟು ಚಿಕ್ಕ ವಯಸ್ಸಿಗೆ ರೋಡಲ್ಲಿ ಗಿಡಗಳನ್ನು ಹಾಕಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ನಮ್ಮೂರಲ್ಲಿ ಒಳಗಡೆ ತಂದಿದ್ದು ಇವರು. ರಸ್ತೆಯಲ್ಲಿ ಹಾಕಿ ಮರಗಳಿಗೆ ಲೈನ್ ಅಡ್ಡ ಬಂತು ಅಂತೇಳಿ ಲೈನ್ನ ಚೇಂಜ್ ಮಾಡಿಸಿದಂಥ ಮೊದಲ ಏಕೈಕ ವ್ಯಕ್ತಿ ನಮ್ಮೂರಲ್ಲಿ. ನಮಗೆ ತುಂಬ ಖುಷಿ ಆಗ್ತಕ್ಕಂಥದ್ದು ನಮ್ಮ ರಾಜಣ್ಣನವರು. ಜೊತೆಗೆ ನಮ್ಮೂರಲ್ಲಿ ತುಂಬ ಒಂದು ಎಲ್ಲರಿಗೂ ಕೂಡ ಸ್ಪಂದಿಸಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಕ್ಕಂಥವ್ರು ನಮ್ಮ ರಾಜಣ್ಣ. ತುಂಬ ಒಂದು ಅದ್ಭುತವಾಗಿ ಖುಷಿ ಆಗುತ್ತೆ. ಕ್ರಾಂತಿಕಾರಿ. ಹೌದು, ನಿಜಕ್ಕೂ ನಮ್ಮ ರಾಜಣ್ಣವರು ನಮಗೆ ಮಾರ್ಗದರ್ಶನ ಅಂತಲೇ ಹೇಳ್ಬೋದು. ನಮ್ಮೂರಲ್ಲಿ ಅವ್ರು ಮಾಡ್ತಕ್ಕಂಥ ಕೆಲವು ಸೋಷಿಯಲ್ ಸರ್ವಿಸ್ನಾಗ ನೋಡಿದಾಗ ತುಂಬ ಒಂದು ಖುಷಿ ಆಗುತ್ತೆ.